ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಒಂದು ಪುರಾತನವಾದ ದೇವಾಲಯವಾಗಿದೆ ಈ ಮಲ್ಲಿಕಾರ್ಜುನ ದೇವಾಲಯವು ಪುರಾತನ ಕಾಲದ ದೇವಾಲಯ ಅಂತ ಹೇಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದೇ NCERT ಲೋಗೋ. ದೇವಸ್ಥಾನದ ಹೊರಗಡೆ ಹೋಗಬೇಕಾದ್ರೆ ಒಂದು NCERT ಲೋಗೋ ಕಾಣ್ತದೆ. ಅದರ NCERT ಲೋಗೋ ಇದರ ಒಂದು ವಿವರಣೆ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಎಜುಕೇಷನ್ ರಿಸರ್ಚ್ ಅಂತ. ಇದು ಮಸ್ಕಿ ಮಲ್ಲಿಕಾರ್ಜುನ ದೇವಾಲಯದ ಒಂದು ಹೊರಗೋಡೆ ಮೇಲೆ ಉಬ್ಬು ಶಿಲ್ಪಗಳಿಂದ ಕೆತ್ತಲಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು NCERT ಲೋಗೋ. ಇದು ಆ ಕಾಲದಂತೆ ಹೇಳೋದಕ್ಕೆ ಇದೇ ಸರಿಯಾದ ಉದಾಹರಣೆ. ಅದೇ ರೀತಿ ಮೇಲೆ ರಾಜ ಕುಕೇಶನು ಗಾಂಜಾ ಮತ್ತು ಮಹಿಳೆಯರೊಂದಿಗೆ ಸರಸವನ್ನು ಆಡುತ್ತಿರುವ ಒಂದು ಉಬ್ಬು ಶಿಲ್ಪದ ಜೊತೆಗೆ ಒಂದು ಚಿತ್ರ ಕಾಣಿಸುತ್ತದೆ. ಅದು ರಾಜರಿಗೆ ಯುದ್ಧದಲ್ಲಿ ಅಷ್ಟೇ ಅಲ್ಲದೆ ಮತ್ತು ಇಂಥ ಮನೋರಂಜನೆಯಲ್ಲೂ ಕೂಡ ಆಸೆ ಇತ್ತು ಮತ್ತು ಅವರ ಇದರಲ್ಲೂ ಕೂಡ ತುಂಬ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಿದ್ರು ಅಂತ ಹೇಳ್ಬೋದು. ಅದೇ ದೇವಸ್ಥಾನದ ಎಡಭಾಗಕ್ಕೆ ಬಂದರೆ ಪಾರ್ವತಿ, ಗಣಪತಿ, ವಿಷ್ಣು ಈ ರೀತಿ ಉಬ್ಬು ಶಿಲ್ಪಗಳಿಂದ ಕೆತ್ತಿರುವಂತಹ ಮೂರ್ತಿಗಳು ಕಾಣ್ತವೆ. ಮತ್ತು ದೇವಸ್ಥಾನದ ಒಳಗಡೆ ವಿವರಣೆ ಹೇಳ್ಬೇಕಂದ್ರೆ ಗಣಪತಿ, ಮಹಾವಿಷ್ಣು, ವೀಣಾಪಾಣಿ, ಶಿವ ಮತ್ತು ನಂದಿ. ಶಿವ ಕರುಗೆ ಹಾಲೆರೆಯುವಂಥ ಒಂದು ದೃಶ್ಯ ಕಾಣಿಸುತ್ತೆ ಉಬ್ಬು ಶಿಲ್ಪದಲ್ಲಿ. ಅದೇ ರೀತಿ ದೇವಸ್ಥಾನದ ಒಳ ವಿವರಣೆ ದೇವಸ್ಥಾನದ ಒಳಗಡೆ ಹೋಗ್ತಾ ಒಂದು ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗಡೆ ಮಸ್ಕಿ ಮಲ್ಲಿಕಾರ್ಜುನ ಗೋಡೆಗಳ ಮೇಲೆ ಮತ್ತು ಕಂಬಗಳ ಮೇಲೆ ಬೇಡರ ಕಣ್ಣಪ್ಪನ ಒಂದು ಆಕಾರವನ್ನು ಕೆತ್ತಲಾಗಿದೆ. ಮತ್ತು ಕಲ್ಯಾಣ ಚಾಲುಕ್ಯರ ಜನಕರು ಇವರು. ಗಂಡ ಬೇರುಂಡ ಕಲ್ಯಾಣ ಚಾಲುಕ್ಯರ ರಾಜ ಲಾಂಛನ, ಮೈಸೂರು ಅರಸರ ರಾಜ ಲಾಂಛನ, ಸುರಪುರ ಅರಸರ ರಾಜ ಲಾಂಛನ, ಅಶೋಕನ ಒಂದು ಸೀತೆಯು ಹನುಮಂತನಿಗೆ ಒಂದು ಚೂಡಾಮಣಿಯನ್ನು ಕೊಟ್ಟಿದ್ದುವಂಥ ದೃಶ್ಯ ಕೂಡ ಕಾಣಿಸುತ್ತೆ ಆ ದೇವಸ್ಥಾನದ ಒಳಗೋಡೆಯ ಮೇಲೆ. ಈ ಮಲ್ಲಿಕಾರ್ಜುನ ದೇವಾಲಯವು NCERT ಲೋಗೋ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ಎಜುಕೇಷನ್ ರಿಸರ್ಚ್ ಇದನ್ನು 1961ರಲ್ಲಿ ಕಂಡುಹಿಡಿಯಲಾಯಿತು. ಅದೇ ರೀತಿ ಈ ಮಸ್ಕಿಯ ಮಲ್ಲಿಕಾರ್ಜುನ ದೇವರು ಇಲ್ಲಿಗೆ ಬರೋದಕ್ಕೆ ಕಾರಣ ಹೊಂದಿದೆ. ಅದೇ ಒಬ್ಬ ಅಜ್ಜಿ ಇರ್ತಾಳೆ, ಆಕೆ ಅಂದರೆ ವರ್ಷಗಟ್ಟಲೆಲ್ಲ ದಿನ ಪೂರ್ತಿ ಆ ದೇವಸ್ಥಾನಕ್ಕೆ ಅಂದರೆ ಬೆಟ್ಟದ ಮಲ್ಲಿಕಾರ್ಜುನಕ್ಕೆ ಹೋಗ್ತಿರ್ತಾಳೆ. ಅಲ್ಲಿ ದಿನಾಲೂ ನೋಡ್ತಿರ್ತಾಳೆ, ದೇವ್ರನ್ನ ಪೂಜೆ ಮಾಡ್ತಿರ್ತಾಳೆ ಮತ್ತು ವಾಪಸ್ ಬರ್ತಿರ್ತಾಳೆ. ಆಕೆಗೆ ವಯಸ್ಸಾಗಿಂದ ದೇವ್ರ ಹತ್ರ ಒಂದು ಕೇಳ್ತಾಳೆ, ನೋಡಿ ದೇವರು ನನಗೆ ವಯಸ್ಸಾಯಿತು, ಇನ್ನು ಮುಂದೆ ನಾನು ಬರೋದಕ್ಕೆ ಆಗೋದಿಲ್ಲ, ನೀನೇ ನಮ್ಮೂರ್ಗಡೆ ಬಂದುಬಿಡು ಅಂತ ಹೇಳ್ತಾಳೆ ಅಜ್ಜಿ. ಮತ್ತು ಆ ದೇವರು ಪ್ರತ್ಯಕ್ಷ ಆಗ್ತಾನೆ ಮಲ್ಲಿಕಾರ್ಜುನ. ಆ ಅಜ್ಜಿಗೆ ಹೇಳ್ತಾನೆ ನೀನು ಹಿಂದಕ್ಕೆ ನೋಡದೆ ಹೋಗು, ನಾನು ಬರ್ತೀನಿ, ನೀನು ಎಲ್ಲಿ ಹಿಂದಕ್ಕೆ ನೋಡ್ತೀಯ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆಗ ಅಜ್ಜಿ ಹಿಂದಕ್ಕೆ ನೋಡದೆ ತಮ್ಮೂರಿಗೆ ಬರ್ತಾಳೆ. ತಮ್ಮೂರು ಅಂದರೆ ಇಲ್ಲೇ ಮಸ್ಕಿ ಹತ್ರ ಇರುವಂಥ ಒಂದು ಹಳ್ಳಿ. ಆ ಹಳ್ಳಿಗೆ ಬರ್ತಾಳೆ. ಬಂದು ಈ ಒಂದು ಮಸ್ಕಿ ಹಳ್ಳ ಇದೆಯಲ್ವಾ, ಅಲ್ಲಿಗೆ ಬಂದು ಹಿಂದಕ್ಕೆ ನೋಡ್ತಾಳೆ ಅಜ್ಜಿ, ಬಂದ್ರ ಇಲ್ಲ ದೇವರು ಅಂತೇಳಿ. ಆಗ ನೋಡಿದಾಗ ಆವಾಗ ಅಲ್ಲಿ ನೋಡಿದಂಥ ತಿರುಗಿ ನೋಡಿದಂಥ ಸ್ಥಳದಲ್ಲಿ ಮಸ್ಕಿ ಮಲ್ಲಿಕಾರ್ಜುನ ಪಾದಗಳು ಇದ್ದಾವೆ. ಹಾಗೆ ಮತ್ತೆ ಅಲ್ಲಿ ಅಗಸರು ಬಟ್ಟೆ ಒಗೆಯೋ ಕಾರಣದಿಂದ ಅಲ್ಲಿ ಆತನಿಗೆ ಇರೋಕ್ಕೆ ಇಷ್ಟ ಆಗದೆ ಈಗ ಬೆಟ್ಟದಲ್ಲಿರುವಂಥ ಮಲ್ಲಿಕಾರ್ಜುನ ಬಂದು ಆ ಕಲ್ಲುಗಳ ಮೇಲೆ ಸ್ಥಾಪನೆ ಆಗಿದ್ದಾನೆ. ಅದೇ ಎಲ್ಲ ಮಲಯಗಳು ಹಾಗೆ ಜಡೆ ಇಲ್ಲದೆ ಇರ್ತಾರೆ, ಆದರೆ ಈ ಮಲಯ ಮಾತ್ರ ಜಡೆ ಸಮೇತ ಪ್ರತ್ಯಕ್ಷ ಆಗಿದ್ದಾನೆ. ಆಯಿತು.